ಆರ್ಎಸ್ಎಸ್ ವಿರುದ್ಧ ಸಾಲು ಸಾಲು ಪ್ರಶ್ನೆ ಎತ್ತಿದಂತಹ ಕಾಂಗ್ರೆಸ್ಗೆ ಮಾತಿನಲ್ಲಿಯೇ ಚಾಟಿ ಬೀಸುವ ಕೆಲಸವನ್ನು ಆರ್ಎಸ್ಎಸ್ ಮುಖ್ಯಸ್ಥರು ಮಾಡಿದ್ದಾರೆ. ಆರ್ಎಸ್ಎಸ್ ಸಂಘದಲ್ಲಿ ಬೇರೆ ಪಂಥಗಳಿಗೆ ಅವಕಾಶ ಇಲ್ಲ, ಬರೀ ಹಿಂದೂಗಳಿಗೆ ಮಾತ್ರವೇ ಅವಕಾಶ. ಆದರೆ ಯಾವುದೇ ಧರ್ಮದವರು ಶಾಖೆಗೆ ಬರಬಹುದು. ಶಾಖೆಗೆ ಬರುವವರು ತಮ್ಮ ಧರ್ಮವನ್ನು ಹೊರಗಿಟ್ಟು ಬರಬೇಕು. ಮುಸ್ಲಿಂ, ಕ್ರೈಸ್ತ ಯಾರು ಬೇಕಾದರೂ ಕೂಡ ಆರ್ಎಸ್ಎಸ್ ಶಾಖೆಗೆ ಬರಬಹುದು. ಹಿಂದೂ ಸಮಾಜವನ್ನು ಒಪ್ಪಿಕೊಂಡು ಶಾಖೆಗೆ ಬರಬೇಕಷ್ಟೇ. ಆರ್ಎಸ್ಎಸ್ನ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಅವರು ಕೊಟ್ಟಂತಹ ಹೇಳಿಕೆ ಇದು. No Brahmin is allowed in Sangha. No other caste is allowed in Sangha. No Muslim is allowed. No Christian is allowed. No Shaiva, no Shakta. Only Hindu is allowed. So people with different denominations, Muslims, Christians of any denomination, they can come to Sangha. Keep your separateness out. Your speciality is welcome. But when you come inside Shakha, you come as son of Bharat Mata, member of this Hindu society. So Muslims come to Shakha, Christians come to Shakha, as all other castes from the routinely Hindu society, routinely called Hindu society, they also come to Shakha. But we don't take their count and we don't ask who they are. We are all sons of Bharat Mata. That is how Sangha works. The outreach to hitherto untouched sections or hitherto kept away from the society, such sections, we have to specifically contact them. So there is outreach program. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಕಳೆದ ಒಂದು ತಿಂಗಳಿನಿಂದ ರಾಜ್ಯದಲ್ಲಿ ಸಂಘ ವರ್ಸಸ್ ಸರ್ಕಾರ ಅನ್ನುವಂತಹ ಜಟಾಪಟಿ ನಡೀತಾ ಇದೆ. ಇದು ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದಾಗ್ತಾ ಇದೆ. ಮೊನ್ನೆ ಅಷ್ಟೇ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆರ್ಎಸ್ಎಸ್ ಬ್ಯಾನ್ ವಿಚಾರವನ್ನು ಪ್ರಸ್ತಾಪಿಸಿದರು. ಬಟ್ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ನ ಸ್ಟೇಟ್ಮೆಂಟ್ಗೆ ಆರ್ಎಸ್ಎಸ್ನ ಫ್ರಂಟ್ ಲೈನ್ ಲೀಡರ್ಸ್ ರಿಯಾಕ್ಟ್ ಮಾಡಿರಲಿಲ್ಲ. ಈಗ ಆರ್ಎಸ್ಎಸ್ನ ಮುಖ್ಯಸ್ಥರೇ ಇದಕ್ಕೆ ರಿಯಾಕ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ಜಟಾಪಟಿ ಮತ್ತೊಂದು ಹಂತಕ್ಕೆ ಹೊರಳುವಂತಹ ಮುನ್ಸೂಚನೆ ಇದು ಅಂತ ಹೇಳಿ ಪ್ರೇಮ್, ಈಗ ಸಂಘ ಪರಿವಾರ 100ರ ಹೊಸ್ತಿಲಲ್ಲಿರುವಂಥದ್ದು. ರಾಜ್ಯದಲ್ಲಿ ಸಂಘ ಪರಿವಾರ ವಿಚಾರ ಜೊತೆಗೆ ಸಂಘದ ಪಥಸಂಚಲನ ವಿಚಾರ ಸಾಕಷ್ಟು ಚರ್ಚೆಗೊಳಗಾಗ್ತಿದೆ, ಸಾಕಷ್ಟು ವಿವಾದ ಕೂಡ ಸೃಷ್ಟಿ ಮಾಡಲಾಗಿದೆ. ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಂಘ ಪರಿವಾರ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಜೊತೆಗೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಂಘ ನಿಷೇಧ ಆಗಬೇಕು ಅನ್ನುವಂಥ ಹೇಳಿಕೆಯನ್ನು ದೆಹಲಿನಲ್ಲೂ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗೊಳಗಾಗ್ತಾ ಇರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು ಏನೆಲ್ಲ ಪ್ರಶ್ನೆ ಎತ್ತಿದ್ದಾರೆ, ಜೊತೆಗೆ ಒಂದು ವರ್ಗ ಸಂಘ ಪರಿವಾರವನ್ನು ಅನುಮಾನವಾಗಿ ನೋಡ್ತಾ ಇದೆ, ಆ ವರ್ಗದ ಒಂದಷ್ಟು ಪ್ರಶ್ನೆಗಳೇನೆಲ್ಲ ಇದ್ದಾವೆ ಅದೆಲ್ಲಕ್ಕೂ ಕೂಡ ಇವತ್ತು ಆರ್ಎಸ್ಎಸ್ನ ಸರಸಂಘ ಚಾಲಕ ಆಗಿರುವಂತಹ ಡಾಕ್ಟರ್ ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಸಂಘದ ನೋಂದಣಿ ವಿಚಾರ ಇಟ್ಕೊಂಡು ಸಾಕಷ್ಟು ಚರ್ಚೆಗೊಳಗಾಗ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಪದೇ ಪದೇ ಪ್ರಶ್ನೆ ಮಾಡ್ತಿದ್ದಾರೆ. ಸಂಘ ನೋಂದಣಿ ಆಗಿಲ್ಲ, ನೋಂದಣಿ ಆಗದೇ ಇರುವ ಸಂಘಕ್ಕೆ ಯಾಕೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಮೂಲ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಂಘ ಪರಿವಾರ ಸ್ಥಾಪನೆ ಆಗಿದ್ದು ಬ್ರಿಟಿಷರು ದೇಶದಲ್ಲಿ ಅಧಿಪತ್ಯ ಇದ್ದಾಗ 1925ರಲ್ಲಿ ನಾವು RSS ಆಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತಾನೆ ಸಂಘ ಓಪನ್ ಮಾಡಿದ್ದು. ಆದರೆ ಆ ಸಂದರ್ಭದಲ್ಲಿ ಬ್ರಿಟಿಷರ ಅಧಿಪತ್ಯದಲ್ಲಿದ್ದಂಥ ಭಾರತದಲ್ಲಿ ನಾವು ಬ್ರಿಟಿಷರಿಂದ ನೋಂದಣಿ ಮಾಡಿಸ್ಕೋಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಜೊತೆಗೆ ಅದನ್ನು ಸಮರ್ಥನೆಯಾಗಿ ಕೊಡ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ನಡೀತಿದ್ದಂಥ ಕಾಲಘಟ್ಟದಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಯಾವ ರೀತಿ ನೋಂದಣಿ ಮಾಡಿಸ್ಕೋಬೇಕು, ಜೊತೆಗೆ ಹಿಂದೂ ಧರ್ಮ ಕೂಡ ನೋಂದಣಿ ಆಗಿಲ್ಲ, ನೋಂದಣಿ ಕೂಡ ಕಡ್ಡಾಯವಾಗಿಲ್ಲ. ಆದರೆ ಸಂಘ ಪರಿವಾರ ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಿದೆ, ಸಂವಿಧಾನಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ, ತೆರಿಗೆ ಕೂಡ ಕಟ್ತಾ ಇದೆ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಒಂದು ರೀತಿಯಲ್ಲಿ ಇದು ತಿರುಗೇಟು ಕೂಡ. ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ನೋಂದಣಿ ಆಗಬೇಕಾಗಿತ್ತು, ಆ ಸಂದರ್ಭದಲ್ಲಿ ಆಗುವ ಹಂತದಲ್ಲಿ ಇರಲಿಲ್ಲ. ಇನ್ನೊಂದು ಪ್ರಮುಖವಾಗಿ ಯಾರೇ ಆದರೂ ಕೂಡ ಅದರಲ್ಲೂ ಮುಖ್ಯವಾಗಿ ಮುಸ್ಲಿಮರು ಬರ್ಬೋದಾ ಸಂಘಕ್ಕೆ ಸದಸ್ಯರಾಗಿರ್ಬೋದು ಅನ್ನುವಂಥ ಮತ್ತೊಂದು ಪ್ರಶ್ನೆ. ಆ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಪಂಥ ಆಧರಿಸಿ ನಾವು ಸಂಘಕ್ಕೆ ಸೇರಿಸ್ಕೊಡೋದಿಲ್ಲ, ಹಿಂದೂ ಧರ್ಮವನ್ನು ಒಪ್ಕೊಂಡು ಯಾರೇ ಬಂದರೂ ಕೂಡ ಸಂಘಕ್ಕೆ ಬರ್ಬೋದು, ಆದರೆ ಯಾವುದೇ ಪಂಥದವರಾದ್ರೂ ಕೂಡ ಸಂಘಕ್ಕೆ ಅಂದ್ರೆ ಶಾಖೆಗೆ ಭೇಟಿ ಕೊಡಬಹುದು ಅನ್ನುವಂಥ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಏನೆಲ್ಲ ಅನುಮಾನಗಳಿದ್ದಾವೆ ಎಲ್ಲಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಏನೆಲ್ಲ ಪ್ರಶ್ನೆ ಎತ್ತಿದ್ರೆ ಅದಕ್ಕೆ ಒಂದು ರೀತಿಯಲ್ಲಿ ತಿರುಗೇಟು ರೀತಿಯಲ್ಲಿ ಟಕ್ಕರ್ ರೀತಿಯಲ್ಲಿ ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್. ತಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯದಲ್ಲಿ ಆ ಸಂಘ ವರ್ಸಸ್ ಸರ್ಕಾರದ ಜಟಾಪಟಿಗೆ ಅಲ್ಪ ವಿರಾಮ ಬಿದ್ದಿತ್ತು. ಈಗ ಆರ್ಎಸ್ಎಸ್ನ ಮುಖ್ಯಸ್ಥರೇ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಎತ್ತಿದ ಪ್ರಶ್ನೆಗಳಿಗೆ ತಿರುಗೇಟು ಕೊಟ್ಟಿರೋದ್ರಿಂದ ಮತ್ತೆ ರಾಜ್ಯದಲ್ಲಿ ಈ ಜಟಾಪಟಿ ಮುಂದುವರೆದ್ರೂ ಕೂಡ ಆಶ್ಚರ್ಯ ಪಡೋ ಹಾಗಿಲ್ಲ.